ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PME ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಂದರೆ ನೀವು ಪ್ರತಿ ತಿಂಗಳು ತಗೊಳ್ಳೋ ರೇಷನಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಮತ್ತು ನೀವು ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋ ಫುಲ್ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ನ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ PME ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ಹೊಸ ಅಪ್ಡೇಟ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲೇ ಬರುತ್ತೆ. ಸೊ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋ ಪ್ರತಿ ತಿಂಗಳು ನೀವು ಹೋಗ್ಬಿಟ್ಟು ರೇಷನ್ ತಗೋತಾ ಇದ್ದೀರಾ, ಅದರಲ್ಲಿ ಯಾವುದೇ ರೀತಿ ಯಾವ ಥರ ಬದಲಾವಣೆ ಆಗಿದೆ ಅಂತಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಗೃಹಲಕ್ಷ್ಮಿ ಅಮೌಂಟ್ ತೊಗೊಳ್ಳುವಾಗಲೂ ನಿಮಗೆ ಗೊತ್ತಿದೆ. ಗೃಹಲಕ್ಷ್ಮಿ ಅಮೌಂಟ್ ತೊಗೊಳ್ಳೋ ಥರದಿಂದನೂ ನಿಮಗೆ ಅಕ್ಕಿಯಲ್ಲೂ ನಿಮಗೆ ಏನು ಚೇಂಜ್ ಮಾಡಿದ್ರು ರೇಷನ್ ತೊಗೊಳ್ಳೋದ್ರಲ್ಲೂ ಅಂತಂದರೆ ಈಗ ನೀವೇನು ತೊಗೋತಾ ಇದ್ದೀರಾ, ಎಲ್ಲರಿಗೂ 10 kg ಏನು ಅವಶ್ಯಕತೆ ಇರಲ್ಲ. ಒಬ್ಬರು ಮನೇಲಿ 4 ಜನ ಇರ್ತಾರೆ, ಒಬ್ಬರು ಮನೇಲಿ 5 ಜನ ಇರ್ತಾರೆ. ಸೊ ಅದು ಏನಿದೆ ನಮಗೆ ಅಕ್ಕಿ ಎಲ್ಲ ಅಷ್ಟೊಂದು ನೆಸೆಸರಿ ಇರಲ್ಲ. ಸೊ ದುಡ್ಡು ಕೊಟ್ಟರೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ಕೆಲವ್ರ ಒಪಿನಿಯನ್ಗೂ ಕೂಡ ನಮ್ಮ ಸರ್ಕಾರ ಹ್ಞೂ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ದುಡ್ಡು ಕೂಡ ಹಾಕಿದ್ರು. ಸೊ ಅದನ್ನು ಒಂದು ಸ್ವಲ್ಪ ದಿನ ಮಾಡಿದ್ರು. ಅದರಲ್ಲಿ ಏನಾಗ್ತಿದೆ, ಜನಕ್ಕೆ ಯಾವ ಥರ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ಜನಕ್ಕೆ ಒಂದು ಆ ತಿಂಗಳು ಕೊಡ್ತೀರಾ, ಒಂದು 10 kgಗೆ ಇಷ್ಟು ಅಂತ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ರು. ಆದರೆ ಅದರಿಂದ ಏನು ಮಾಡಿದ್ರು, ಜನ ಒಂದೇ ಸತಿ ಐಟಮ್ಗಳನ್ನ ತಂದು ಹಾಕ್ಕೊಂಡು ಅವ್ರ ಸಂಸಾರಗಳನ್ನ ಅವ್ರು ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಆಯಿತು. ಯಾಕಂದರೆ ಈಗಿನ ನಡೀತಾರೋ ಮಾರ್ಕೆಟಿಂಗ್ ಪ್ರೈಸಲ್ಲಿ ಒಂದು ಐಟಮ್ ತಗೋತೀವಿ ಅಂದರೂ ತುಂಬ ಕಷ್ಟ ಆಗ್ತಾ ಇದೆ. ಸೊ ಹಂಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಅದನ್ನು ಸ್ಟಾಪ್ ಮಾಡಿದ್ರು. ಬೇಡ, ಜನಕ್ಕೆ ಅಮೌಂಟ್ ಕೊಡೋದು ಬೇಡ, ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ, ಯಾರು ನಮ್ಮ ಜನ ಹಸ್ಕೊಂಡು ಮಲ್ಕೊಳ್ಳೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡಿದ್ದಾರೆ ಸರ್ಕಾರ ಅಂದರೆ ಮತ್ತೆ ಒಂದು ಬದಲಾವಣೆ ಅಂದರೆ ಏನಿದೆ, ಈ ಬೇಸಿಗೆ ಕಾಲ ಮುಗಿಯೋವರೆಗೂ ಒಂದು ಬದಲಾವಣೆ ಇರಲಿ, ನಮ್ಮ ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದಾರೆ. ಅದನ್ನು ಏನಂತ ನಿಮಗೆ ಈ ವಿಡಿಯೋ ಮಧ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಮೊದಲು ರೀಸನ್ ಯಾಕೆ ಈ ಥರ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಏನಂತ ಅಂದರೆ ಮೊದಲನೇದಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂದರೆ ನಮ್ಮ ಈ ಸಮ್ಮರ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹಬ್ಬಗಳು ಜಾಸ್ತಿ ಇರೋದ್ರಿಂದ ನಮ್ಮ ಹಿಂದೂ ಧರ್ಮದವ್ರಿಗೇ ಅವ್ರ ಮನೆಗಳ ಹಬ್ಬನೇ ಆಗಿರ್ಬೋದು, ಅವ್ರ ಮನೆಗೆ ನೆಂಟರೆ ಬರೋದಾಗಿರ್ಬೋದು, ಈ ಥರ ಆಗಿರುವಾಗ ಅವ್ರ ಮನೆಗೆ ಮೇಯ್ನಾಗಿ ಒಂದು ಏನು ಹೇಳ್ತಾರೆ ರೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರೋದು ದವಸ ಧಾನ್ಯಗಳು ಬೇಕಾಗಿರುತ್ತೆ. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಲ್ಲನೂ ಅವಶ್ಯಕತೆ ಇರುತ್ತೆ. ಅವ್ರಿಗೀಗ ಒಂದು ತಿಂಗಳಲ್ಲಿ ಹಬ್ಬ ಮಾಡೋಷ್ಟು ಅವ್ರ ಹತ್ರ ಇದೆ. ನಾವು ಏನು ಕೊಡ್ತೀವೋ ಒಬ್ರಿಗೆ 10 kg ಅಂದ್ಬಿಟ್ಟು ಕೊಡ್ತಿದ್ದಾರೆ. 10 kg ಅಕ್ಕಿನೇ ಆಗಿರ್ಬೋದು, 1-2 kg ರಾಗಿನೇ ಆಗಿರ್ಬೋದು ಕೊಡ್ತಾ ಇರ್ಬೋದು. ಅದನ್ನೇ ಅವ್ರ ಸರ್ಕಾರದವರು ಈ ಟೈಮಲ್ಲಿ ಕೊಟ್ಟರೆ, ಈ ಥರ ಒಂದು ಬದಲಾವಣೆ ಮಾಡಿ ಕೊಟ್ಟರೆ ನಮ್ಮ BPL ಕಾರ್ಡ್ ಹೊಂದಿರುವಂಥ ಬಡ ರೇಖೆಗಿಂತ ಕೆಳಗಡೆ ಇರುವಂಥ ಬಡ ಕುಟುಂಬಗಳಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಹಾಗೆಯೇ ನಾವು ಗೃಹಲಕ್ಷ್ಮಿ ಯೋಜನೆನ ಯಾವಾಗ ಜಾರಿಗೊಳಿಸಿದ್ರೋ ಆವಾಗಲಿಂದ ಈ ಫೇಕ್ ರೇಷನ್ ಕಾರ್ಡ್ಗಳು ತುಂಬ ಆಗಿದೆ. ಯಾಕಂದರೆ ಒಂದೇ ಕುಟುಂಬದಲ್ಲಿ ಇರೋರು 2-3 ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರು ಈ ಥರ ಎಲ್ಲ ಇರೋದ್ರಿಂದ 2-3 ರೇಷನ್ ಕಾರ್ಡ್ಗಳೆಲ್ಲ ಫೇಕ್ ಆಗಿರೋದ್ರಿಂದ ಈ ಥರ ಮಾಡಿ ಮೇಯ್ನಾಗಿ ಬಯೋಮೆಟ್ರಿಕ್ ಇದ್ರೇ ಏನಿದೆ ನಿಮ್ಮ ರೇಷನ್ ಕಾರ್ಡಲ್ಲಿ ಅಕ್ಕಿ ತೊಗೊಳಕ್ಕಾಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಆ ರೇಷನ್ ಕಾರ್ಡಲ್ಲಿ ಇರುವ ಮೇಯ್ನ್ ಪರ್ಸನ್ ಯಾರು ಇರ್ತಾರೆ ಅಂತಂದರೆ ಮನೆ ಯಜಮಾನ ಆಗಿರ್ಬೋದು, ಅವರು ಬಯೋಮೆಟ್ರಿಕ್ ಫಿಂಗರ್ ಇಲ್ಲದೇ ಅವರು ಈ ಸತಿ ರೇಷನ್ ಕಾರ್ಡ್ ಕೊಡೋಲ್ಲ. ಆವಾಗಾದ್ರೂ ಈ ಥರ ಫೇಕ್ಗಳು ಏನೇ ಇರುತ್ತೆ ಆ ಕಾರ್ಡ್ಗಳನ್ನ ಇದರಿಂದ ಗಳಿಸ್ಬೋದು ಅನ್ನೋದು ಒಂದು ರೀಸನ್ಗೆ ಇದನ್ನು ಕೂಡ ಮಾಡಿದ್ದಾರೆ. ಹಾಗೆ ಈ ಬೇಸಿಗೆ ಟೈಮಲ್ಲಿ ನಮ್ಮ ಜನ ಏನೇ ರೇಷನ್ ಅಂಗಡಿ ಮುಂದೆ ತುಂಬ ಹೊತ್ತು ನಿಂತ್ಕೊಂಡು ತುಂಬ ಕ್ಯೂವಲ್ಲಿ ನಿಂತ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಒಂದು ಏರಿಯಾದಲ್ಲಿ ಒಂದು ರೇಷನ್ ಅಂಗಡಿ ಇರುತ್ತೆ, ಒಂದು ಮ್ಯಾಕ್ಸಿಮಮ್ ಪರ್ಟಿಕ್ಯುಲರಾಗಿ ಒಂದು ಇರುತ್ತೆ. ಸೊ ಹಂಗಿರುವಾಗ ಅಷ್ಟು ಜನಕ್ಕೂ ಒಂದೇ ದಿನದಲ್ಲೇ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಸೊ 1-2-3 days ಟೈಮ್ ತಗೋತಾರೆ. ಹಾಗಿರೋ ಒಬ್ರಿಗೆ ಮಂತ್ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ, ಕೆಲವ್ರು ಮಂತ್ ಎಂಡಲ್ಲಿ ಕೊಡ್ತಾರೆ. ಸೊ ಹಂಗಾಗಿ ಜನಗಳು ಅವರು ಕೆಲಸ ಬಿಟ್ಟು ಆ ಮೂಮೆಂಟಲ್ಲಿ ತಗೋತಿರ್ತಾರಲ್ವ, ಈ ಬೇಸಿಗೆ ಟೈಮಲ್ಲಾದರೂ ಅವ್ರಿಗೆ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ ಅನ್ನೋದು ಒಂದು ರೀಸನ್ಗೆ ಮಾಡಿದ್ದಾರೆ. ಹಾಗೆಯೇ ಯಾರೆಲ್ಲ ಇನ್ನೂ ರೇಷನ್ ಕಾರ್ಡ್ KYC ಮಾಡಿಸ್ಕೊಂಡಿರಲ್ಲ ಅವ್ರಿಗೂ ಕೂಡ ಇದು ಒಂದು ಮುನ್ನೆಚ್ಚರಿಕೆ ಅನ್ನೋದು ಆಗಿನೂ ಅವರು ಮುಂಜಾಗ್ರತೆಯಿಂದ ಈ ಏನಿದೆ ಒಂದು ಅಪ್ಡೇಟನ್ನು ಒಂದೇ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದಾರೆ.
ಯಾಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಈಗ ವಯಸ್ಸಾದವ್ರು ಇರ್ತಾರೆ, ಅವ್ರು ಇನ್ನೂ ಅವ್ರ ರೇಷನ್ ಕಾರ್ಡಲ್ಲಿ ಅವ್ರ ಫಿಂಗರ್ನೆಲ್ಲ ಅಪ್ಡೇಟ್ ಮಾಡಿಸಿರೋದಿಲ್ಲ. ಆ ಥರ ಇರೋರುಗಳಿಗೆ ಸ್ವಲ್ಪ ಅಪ್ಡೇಟ್ ಮಾಡಿಸ್ಕೊಂಡ್ರೆ, ಈಗ ಕಣ್ಣಲ್ಲಿ ಏನೋ ಮಾಡಿಬಿಟ್ಟು ಕೊಡ್ತಿದ್ದಾರೆ ರೇಷನ್ ಕಾರ್ಡು. ಸೊ ಅಂಥವ್ರಿಗೆ ಏನೇ ಅಟ್ಲೀಸ್ಟ್ ಹಂಗೆ ಮಾಡಿದ್ರೂ ಅವ್ರು ರೇಷನ್ ತೊಗೋಬೋದು. ಇಲ್ಲ ಬೇರೆಯವರೆಲ್ಲ ಅವ್ರ ರೇಷನ್ ಕಾರ್ಡ್ನ ಇಸ್ಕೊಂಡು ಬೇರೆಯವ್ರು ಯಾರೋ ರೇಷನ್ಗಳು ತೊಗೊಳೋದೆಲ್ಲ ಸ್ವಲ್ಪ ಅವಾಯ್ಡ್ ಆಗಲಿ. ಅವ್ರವ್ರ ಕುಟುಂಬದವರು ಅವ್ರವ್ರು ತೊಗೊಂಡು ಅವ್ರ ಕುಟುಂಬದವರು ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಬದಲಾವಣೆನ ಮಾಡಿದೆ ಫ್ರೆಂಡ್ಸ್. ಹೇಗೆ ಅಂತ ಅಂದರೆ, ನಿಮಗೆ ಪ್ರತಿ ತಿಂಗಳು ಹೋಗ್ಬಿಟ್ಟು ಮಂತ್ ಎಂಡಲ್ಲೋ ಮಂತ್ ಸ್ಟಾರ್ಟಿಂಗಲ್ಲೋ ನೀವು ರೇಷನ್ಗಳು ತೊಗೋತಿದ್ರಿ. ಏನಿದೆ ಮಾರ್ಚ್ ಕಂಪ್ಲೀಟ್ ಆಗಿ ಏಪ್ರಿಲ್ ಫಸ್ಟ್ ವೀಕಲ್ಲೇ ನಿಮಗೆ ರೇಷನ್ ಸಿಗುತ್ತೆ. ಅದು ಯಾವ ಥರ ಸಿಗುತ್ತೆ ಅಂತಂದರೆ, ನಿಮಗೆ ಏಪ್ರಿಲ್ ಮಂತ್ ಒಂದು ಇರುತ್ತಲ್ವ, ಏಪ್ರಿಲ್ ಮೇ ಜೂನ್ ಈ 3 ತಿಂಗಳದ್ದು ನಿಮ್ಗೆ ಏನಿರುತ್ತೆ ಆ ರೇಷನ್ನ ಒಂದೇ ತಿಂಗಳಲ್ಲಿ ವಿತರಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದೇ ನಿಮಗೆ ಹೇಳಿದಾಗಲೇ ಕಾರಣ ಹೇಳ್ದೆ ಅಲ್ವ, ನಮ್ಮ ಹಿಂದೂ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಈ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಹಬ್ಬಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬೆನಿಫಿಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀಸನ್ನ ಮಾಡಿದ್ದಾರೆ. ಅದು ಒಂದಿರುತ್ತೆ. ನಿಮ್ಗೆ ಕೊಟ್ಟಿರೋ 2-3 ರೀಸನ್ಗಳು ತುಂಬ ಜನಕ್ಕೆ ಎಫೆಕ್ಟಿವ್ ಆಗುತ್ತೆ. ಯಾಕಂದರೆ ಫೇಕಾಗಿ ಮಾಡ್ಕೊಂಡಿರೋ ರೇಷನ್ ಕಾರ್ಡ್ಗಳೆಲ್ಲ ರದ್ದಾಗೇ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಈ ಒಂದು ಜನಕ್ಕೆ ಮೋಸ ಮಾಡ್ಬೋದು, ಬಟ್ ಏನಿದೆ ಸಿಸ್ಟಮ್ಯಾಟಿಕ್ ಆಗಿ ಬದಲಾಯಿಸಿರೋ ಸರ್ಕಾರಕ್ಕೆ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇದು ಮಾಡಿದ್ರೆ ಏಪ್ರಿಲ್ ಮೇ ಜೂನ್ ಏನಿದೆ ಈ 3 ತಿಂಗಳು ರೇಷನ್ನು ನಿಮಗೆ ಒಂದೇ ತಿಂಗಳಲ್ಲಿ ಕೊಡ್ತಾರೆ. ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದು, ನಿಮಗೆ ಆದಷ್ಟು ನಿಮ್ಮ ಹತ್ರ ಇರುವಂಥ ರೇಷನ್ ಕಾರ್ಡ್ ಮೇಯ್ನ್ ಇರುತ್ತೆ. ರೇಷನ್ ಕಾರ್ಡ್ ಇರಬೇಕು, ಮತ್ತು ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೂಡ ಇರಬೇಕಾಗುತ್ತೆ. ಆಮೇಲೆ ನೀವೇನು ಹೇಳ್ತಾ ಫಿಂಗರ್ ಇರುತ್ತಲ್ಲ, ನೀವು ಫಿಂಗರ್ ತುಂಬ ಇನ್ ಕೇಸ್ ಫಿಂಗರ್ ಬಂದಿಲ್ಲ ಅಂದರೆ ನೀವು ಇಮಿಡಿಯೇಟ್ ಹೋಗ್ಬಿಟ್ಟು ನಿಮ್ಮ ನಿಯರೆಸ್ಟ್ ಏನಿದೆ ಆ KYC ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಗೆ ಆ ತಿಂಗಳು ರೇಷನ್ ಸಿಗೋಲ್ಲ. ಅದೊಂದೇ ಆ ತಿಂಗಳಲ್ಲಿ ಏನು ತೊಗೋತೀರಾ ಆ ತಿಂಗಳಲ್ಲಿ ರೇಷನ್ ಸಿಗುತ್ತೆ. ನೆಕ್ಸ್ಟು ಏಪ್ರಿಲ್ ಮೇ ಜೂನ್ ಆ ತಿಂಗಳಲ್ಲಿ ನಿಮ್ಗೆ ರೇಷನ್ ಸಿಗೋದಿಲ್ಲ. ಯಾಕೆ ಅಂತಂದರೆ ಸರ್ಕಾರದಿಂದನೇ ಆದೇಶ ಕೊಟ್ಟಿರುವಾಗ ಸರ್ಕಾರದವರು ಅಂತ ಅನುಮತಿ ಕೊಟ್ಟ ಮೇಲೆ ಅವ್ರು ರೇಷನ್ ಕೊಡೋಕ್ಕಾಗುತ್ತೆ. ಇಲ್ಲ ನಾವು ಏಪ್ರಿಲ್ ತಿಂಗಳ ತೊಗೊಂಡಿಲ್ಲ, ನಮಗೆ ಮೇ ತಿಂಗಳಲ್ಲಿ ಕೊಡಿ ಅಂದರೆ ಸೀರಿಯಸ್ಲಿ ಅವ್ರು ಕೊಡೋದಿಲ್ಲ. ನಿಮಗೆ ಏನಂದರೆ ಒಂದು ಸಣ್ಣ ಡೌಟ್ ಇರ್ಬೋದು, ಇದೆಲ್ಲ ಸರ್ಕಾರ ಸಣ್ಣ ಬದಲಾವಣೆ ಮಾಡ್ತಾರಾ, ಇಷ್ಟು ಸಣ್ಣ ರೀಸನ್ಗೆ ನಾವು ಪ್ರತಿ ತಿಂಗಳು ತೊಗೊಳ್ಳೋದನ್ನ ಒಂದೇ ಸತಿ ತೊಗೋಬೋದಾ ಅಂತ ಅನಿಸಿರುತ್ತೆ. ಆದರೆ ಯಾಕೆ ಅಂದರೆ ತುಂಬ ಇದರಿಂದ ಮೋಸ ಆಗ್ತಾಯಿದೆ ಸರ್ಕಾರಕ್ಕೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಈಗ ಕಾರ್ಡಲ್ಲಿ ಇರೋದೇ ಇಲ್ಲ ಆ ವ್ಯಕ್ತಿ, ಆ ಮನೇಲಿ ಇರೋದೇ ಇಲ್ಲ, ಆ ಕುಟುಂಬದಲ್ಲಿ ಇರೋದೇ ಇಲ್ಲ ಆ ವ್ಯಕ್ತಿ, ಆದರೂ ಆ ಕಾರ್ಡಲ್ಲಿ ಆ ವ್ಯಕ್ತಿ ಇರ್ತಾರೆ. ಸೊ ಹಂಗಾಗಿ ಕೆಲವೊಬ್ಬರು ಆ ಥರ ಇದ್ದಾರೆ. ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಈಗ ಪ್ರತಿ ತಿಂಗಳು ಹೋಗಿ ಹಿಂಗೆ ನೀವು ರೇಷನ್ ಅಂಗಡಿಯಲ್ಲಿ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೊಟ್ಬಿಟ್ಟು ಹೇಗೆ ನಿಮ್ಮ ಬೆರಳು ಇಟ್ಬಿಟ್ಟು ನೀವು ಅಕ್ಕಿ ತೊಗೋತಾ ಇದ್ರೆ ಅದೇ ಥರ ಅಕ್ಕಿ ತೊಗೋಬೇಕು. ಆದರೆ 3 ತಿಂಗಳದ್ದು ಏನಿದೆ ಏಪ್ರಿಲ್ ಮೇ ಆ ತಿಂಗಳದ್ದು ಎಲ್ಲ ನಿಮ್ಗೆ ಒಟ್ಟಿಗೆ ರೇಷನ್ ಸಿಗ್ತಾ ಇರುತ್ತೆ. ಎಲ್ಲ ತಗೊಳ್ಳಿ, ನಿಮ್ಮ ಹಬ್ಬ ಸಂಭ್ರಮ ಏನಿದೆ ಎಲ್ಲ ಆಚರಿಸಿ. ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಏನಿದೆ ನಿಮ್ಮದು ಅಂತ ನೀವು ಇದು ಮಾಡ್ಕೊಳ್ಳಿ. ಬೇರೆಯವ್ರ ಕಾರ್ಡೆಲ್ಲ ತೊಗೊಂಡು ನೀವು ಅನ್ನೆಸೆಸರಿ ಬೇರೆ ಫ್ಯಾಮಿಲಿ ಊಟನ ನೀವು ದಯವಿಟ್ಟು ಕಿತ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಫೇಕಾಗಿರೋದ್ರಿಂದ ನೀವೇನೋ ಫೇಕಾಗಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನೋಡ್ತೀರಾ ಒಬ್ಬೊಬ್ಬರು ಫ್ಯಾಮಿಲಿಗೋಸ್ಕರ. ಬಟ್ ಆ ಫ್ಯಾಮಿಲಿ ಈಗ ಸಿಗಬೇಕಾಗಿರೋರು ರೇಷನ್ ಸಿಕ್ಕಿರಲ್ಲ. ಈಗ ಸರ್ಕಾರ ಎಷ್ಟು ಜನಕ್ಕೆ ಈಗಿರೋ ಸರ್ಕಾರ ಒಂದು ಟೋಟಲ್ ಅಂತ ಮಾಡಿರುತ್ತೆ, ಅಷ್ಟಕ್ಕೆ ಮಾತ್ರ ಅವರು ರೇಷನ್ ಅಂತ ಕೊಡ್ಬೋದು. ಬಟ್ ಈಗ ಇಲ್ಲದೇ ಇರೋದನ್ನ ಅವ್ರಿಗೆ ನೀವು ಒಂದು ಎಕ್ಸ್ಟ್ರಾ ಮಾಡಿರ್ತೀರ, ಒಂದು ಎಕ್ಸ್ಟ್ರಾ ಒಂದು ಕಾರ್ಡ್ ಒಬ್ಬರು 2-2 ಮಾಡಿರ್ತೀರ, ಆ ಜನಕ್ಕೆ ಸಿಗಲ್ಲ. ಈಗ ಆ ಫೇಕ್ ಐಡಿಗೆ ಸಿಕ್ಕಿರುತ್ತೆ. ಈಗ ಏನಿರುತ್ತೆ ಫೇಕ್ ರೇಷನ್ ಕಾರ್ಡಿಗೆ ಸಿಗಿರುತ್ತೆ. ಬಟ್ ಇರ್ತಾರೆ ಆ ಕಾರ್ಡ್ ಇರೋರೇ ಇರ್ತಾರೆ, ಬಟ್ ಅವ್ರಿಗೆ ಸಿಕ್ಕಿರಲ್ಲ. ಸೊ ಇದೆಲ್ಲ ಯೋಚನೆ ಮಾಡಿ ಸರ್ಕಾರ ತುಂಬ ಸ್ಟ್ರಿಕ್ಟಾಗಿ ಈ ನಿರ್ಧಾರನ ತಗೊಂಡಿದ್ದಾರೆ. ಬಟ್ ತುಂಬ ಅನುಕೂಲ ಆಗುತ್ತೆ ನಮ್ಮ ಸರ್ಕಾರದಿಂದ. ಸರ್ಕಾರಕ್ಕೂ ಹಾಗೂ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹೊರಗಡೆಯಿಂದ ಒಂದು ಐಟಮ್ ತರಬೇಕಂದ್ರೆ ಎಷ್ಟು ಕಷ್ಟ ಆಗ್ತಿದೆ ಈಗಿನ ಲೈಫಲ್ಲಿ ಅಂತ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಈ ಥರ ಒಂದು ಸಣ್ಣ ಬದಲಾವಣೆ ತುಂಬ ಖುಷಿ ಆಯಿತು. ಈಗ ಬೇಸಿಗೆ ಟೈಮಲ್ಲಿ ಯಾರು ಈ ಏಪ್ರಿಲ್ ಮಂತಲ್ಲಂತೂ ತುಂಬ ಸಮ್ಮರ್ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಕೆಲವ್ರಿಗೆ ಎಷ್ಟೋ ವಯಸ್ಸಾದವ್ರಿಗೆ ಹೋಗಿ ತರಬೇಕಾಗಿರುತ್ತೆ. ಇಲ್ಲ ಎಷ್ಟೋ ಜನ ಹೆಣ್ಮಕ್ಳು ಆ ಬಿಸಿಲಲ್ಲಿ ಹೋಗಿ ತರೋದಕ್ಕಿಂತ ಅಟ್ಲೀಸ್ಟ್ ಈ ಐಡಿಯಾ ಈ ಬದಲಾವಣೆ ಸಣ್ಣ ಬದಲಾವಣೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನೋದಂತೂ ನಂಗೆ ತುಂಬ ಖುಷಿಯಾಗಿದೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ PME ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರುತ್ತೆ. ಹಾಗೆ ಯಾರಾದರೂ ನೀವು ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಇಲ್ಲ ಆ್ಯಡ್ ಮಾಡಿಸ್ಬೇಕು ಅಂತಂದರೆ ನಮ್ಮ ಚಾನಲ್ ನಮ್ಮ ವಿಡಿಯೋ ಕೆಳಗಡೆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಆ ವಾಟ್ಸಪ್ಗೆ ನೀವು ಜಾಯಿನ್ ಆಗಿಬಿಟ್ಟು ನಿಮ್ಗೆ ಏನೇ ಡೌಟ್ಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್.